ವಿಮೆನ್ಸ್ ಡೇ ಸ್ಪೆಷಲ್ ಎಪಿಸೋಡ್ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಜಯ್ ಸುಬ್ಬು. ಇವತ್ತು ನಮ್ಮ ಜೊತೆ ಒಬ್ಬರು ಅದ್ಭುತವಾದಂತಹ ಸೂಪರ್ ಆಗಿ ಮಾತಾಡುವಂತಹ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅದು ಬೇರೆ ಯಾರೂ ಅಲ್ಲ, ನಮ್ಮ ಪರಿಮಳ ಜಗ್ಗೇಶ್ ಅವರು. ಸೊ ಇಲ್ಲಿವರೆಗೂ ನಾವು ಅವರ ಒಂದು ಲವ್ ಸ್ಟೋರಿ ಬಗ್ಗೆ ಸಾಕಷ್ಟು ಸರಿ ಮಾತಾಡಿದ್ದೀವಿ, ಮತ್ತು ಅವರ ಒಂದು ಸಕ್ಸಸ್ಫುಲ್ ಸಿನಿ ಕೆರಿಯರ್ ಬಗ್ಗೆನೂ ಸಹ ನಾವು ಮಾತಾಡಿದ್ದೀವಿ. ಬಟ್ ಆದರೆ ಅವರ ಮನೆಯಲ್ಲಿ ಆ ಒಂದು ಪರ್ಸ್ನಲ್ ಲೈಫ್ ಸಕ್ಸಸ್ಗೆ ಅವರು ಕಮ್ಯುನಿಕೇಷನ್ ಅನ್ನೋದನ್ನ ಎಷ್ಟು ಚೆನ್ನಾಗಿ ಮಾಡಬೇಕಾಗತ್ತೆ, ಮತ್ತು ಒಂದು ದೊಡ್ಡ ಸಂಸಾರನ ನಿಭಾಯಿಸಬೇಕಾದ್ರೆ ಅದರಲ್ಲಿ ಯಾವ ರೀತಿ ಒಂದು ಹೆಣ್ಮಗುಗೆ ಯಾವ ರೀತಿಯಾದಂತಹ ಟೆನ್ಷನ್ಗಳಿರತ್ತೆ, ಜೊತೆಗೇನೆ ಒಂದು ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸಿಬಿಲಿಟಿನ ಹ್ಯಾಂಡ್ಲ್ ಮಾಡಬೇಕಾದ್ರೆ ತಮ್ಮ ಒಂದು ಆರೋಗ್ಯನ ಹೇಗೆ ಕಾಪಾಡ್ಕೊಳ್ಳೋದು, ಜೊತೆಗೇ ಯಾವ ಏಜಲ್ಲಿ ಏನು ಬೇಕಾದರೂ ಒಬ್ಬರು ಮಹಿಳೆ ಸಾಧಿಸ್ಬೋದು ಅಂತ ಅವರು ತೋರಿಸಿದ್ದಾರೆ. ಅಂಥದ್ದು ಏನು ಸಾಧನೆ ಮಾಡಿದ್ದಾರೆ, ಇದು ಎಲ್ಲದ್ರ ಬಗ್ಗೆ ಇವತ್ತು ಮಾತಾಡೋಣ. ಲೆಟ್ಸ್ ವೆಲ್ಕಮ್ ನಮ್ಮ ಪರಿಮಳ ಜಗ್ಗೇಶ್ ಅವ್ರನ್ನ ಆನ್ ಟು ಸ್ಪಾಟ್ಲೈಟ್ ಶೋ. ಮ್ಯಾಮ್ ನಮಸ್ತೆ ಆ್ಯಂಡ್ ಹ್ಯಾಪಿ ವಿಮೆನ್ಸ್ ಡೇ. ಥ್ಯಾಂಕ್ ಯು. ಸೊ ವಿಮೆನ್ಸ್ ಡೇ ಅಂತ ಅಂದಿದ ತಕ್ಷಣ ವರ್ಷದಲ್ಲಿ ಒಂದು ದಿನನ ವಿಮೆನ್ಸ್ ಡೇ ಅಂತ ಅದಕ್ಕೆ ಒಂದು ಮೀಸಲಾತಿ ಇಟ್ಟಿದ್ದಾರೆ. ಬಟ್ ನನ್ನ ಪ್ರಕಾರ ಏನಂದರೆ 365 ದಿನವೂ ಈ ಪ್ರಪಂಚ ನಡಿಬೇಕು ಅಂತಂದರೆ ಗಂಡು ಮಕ್ಕಳು ಪಾರ್ಟ್ ಎಷ್ಟಿದೆಯೋ ಹೆಣ್ಮಕ್ಳದು ಅದಕ್ಕಿಂತ ಒಂದು ಕೆಲವು ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಈ ಒಂದು ಮಹಿಳಾ ದಿನಾಚರಣೆ ಬಗ್ಗೆ ಏನು ಹೇಳ್ತೀರಾ? ಈ ಪ್ರಪಂಚದಲ್ಲಿ ನಿಮ್ಮ ಥರ ಯೋಚನೆ ಮಾಡಂಗೆ ಇದ್ಬಿಟ್ಟಿದ್ರೆ ಐ ಥಿಂಕ್ ಲೈಕ್ ಹೋಲ್ ವರ್ಲ್ಡ್ ವಿಲ್ ಬಿ ಸೋ ಗುಡ್. ಸೊ ಇಟ್ಸ್ ತುಂಬ ಸತ್ಯವಾದ ಮಾತು ಸುಬ್ಬು. ಏನಾಗುತ್ತೆ, ವರ್ಷದಲ್ಲಿ 365 ಡೇಸಲ್ಲಿ ಈಗ ನಾವು ಬೆಳೆದು ಬಂದಾಗ ಐ ಆಮ್ ಟಾಕಿಂಗ್ ಅಬೌಟ್ ಫ್ಲ್ಯಾಶ್ ಬ್ಯಾಕ್. ಈಗ ನಾನು 57 ಅಂದರೆ ಲೆಟ್ಸ್ ಗೋ ಟು 50 years ಬ್ಯಾಕ್. ಈ ಥರ ಎಲ್ಲ ಪರ್ಟಿಕ್ಯುಲರ್ ಡೇಸ್ ಇತ್ತಂತನೂ ಗೊತ್ತಿಲ್ಲ, ಇದ್ರೂ ಅಷ್ಟು ವಿಶೇಷ ಇರಲಿಲ್ಲ. ನಾನು ಸ್ಕೂಲ್ ಡೇಸ್ ಟೈಮಲ್ಲಿ ಈ ಆರ್ಚೀಸ್ ಎಲ್ಲ ಬರ್ತಾಯಿತ್ತು. ಆಗೇನಾಯಿತು, ಕಲ್ಚರ್ ಆಫ್ ಗ್ರೀಟಿಂಗ್ ಕಾರ್ಡ್ಸ್ ಶುರುವಾದಾಗ ಅದಕ್ಕೆ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ಓಕೆ, ಯಾ, ದಟ್ ಈಸ್ ನಾನು ನೋಡ್ಕೊಂಬಂದಂಥ ಗ್ರೋತ್. ಸೊ ಸಮ್ವೇರ್ 1980s ಆರ್ಚೀಸ್ ಕಾರ್ಡ್ ಬಂದಾಗ ಅದಕ್ಕಿಂತ ಮುಂಚೆ ಏನೇ ಇದ್ರೂ ಹ್ಯಾಪಿ ಬರ್ತ್ಡೇ ಅಂತ ಬರೆದ್ಬಿಟ್ಟು ನೋಟ್ಬುಕ್ ಪೇಪರಲ್ಲಿ ಬರೆದು ಕೊಡ್ತಾ ಇದ್ವಿ. ಕ್ರಿಯೇಟಿವ್ ಆಗಿರೋರು ಏನಾದರೂ ಮಾಡ್ತಾ ಇದ್ವಿ. ಈ ಕಾರ್ಡ್ ಕಲ್ಚರ್ಸ್ ಎಲ್ಲ ಬಂದ ನಂತರ ಯಾರಾದರೂ ಒಬ್ಬರು ಕಾರ್ಡ್ ಕೊಟ್ಟರೆ ಅದು ಆಟೋಮ್ಯಾಟಿಕ್ ಆಗಿ, ಆ್ಯಂಡ್ ಲಕ್ಕಿಲಿ ಅವಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಸೊ ಮ್ಯಾನ್ಯುಯಲ್ ಆಗಿ ಯಾರಾದ್ರು ತೋರಿಸ್ಬೇಕಾಗಿತ್ತು, ಅಥವಾ ನಮ್ಮ ಕ್ಲೋಸ್ ಸರ್ಕಲಲ್ಲಿ ನೋಡಿದಾಗ ಅದು ಒಂದು ಸ್ಲೋ ಆಗಿ ಸ್ಟಾರ್ಟ್ ಆಯಿತು. ಆ್ಯಂಡ್ ನನಗೆ ಇಷ್ಟು ಚೆನ್ನಾಗಿ ಜ್ಞಾಪಕ ಇದೆ, ನಮ್ಮ ತಂದೆಯವ್ರು ಹೇಳೋರು, ಐ ಥಿಂಕ್ ಪರ್ಟಿಕ್ಯುಲರ್ ಡೇಸ್ ಈ ಥರ ಡ್ಯಾಡ್ಸ್ ಡೇ, ಮದರ್ಸ್ ಡೇ ಅಂತ ಬಂದಾಗ, ಈ ಕಾರ್ಡ್ ಕಂಪ್ನಿಯವ್ರು ನೋಡು ಇದನ್ನ ಹೆಂಗ್ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂದರೆ, ಇನಿಷಿಯಲಿ ಮೇ ಬಿ ಬಿಸ್ನೆಸ್ ಇತ್ತೋ ಏನಿತ್ತೋ ಗೊತ್ತಿಲ್ಲ, ಆ ಥರ ಒಂದು ಟ್ರೆಂಡ್ ನಮ್ಮ ಇಂಡಿಯಾ ದೇಶದಲ್ಲಿ ಅದು ಮುಂಚೆ ಇರಲಿಲ್ಲ. ನಮ್ಮಲ್ಲಿ ಹಬ್ಬ ಹರಿದಿನ ತುಂಬ ವಿಶೇಷ, ಈ ಥರ ಪರ್ಟಿಕ್ಯುಲರ್ ಡೇಸ್ ಇರಲಿಲ್ಲ. ಆದರೆ ಗೊತ್ತಿಲ್ದಂಗೆ ಶುರುವಾದಂಥ ಒಂದು ಚಿಕ್ಕದೇನಾಯಿತು, ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಆ ಡೇಗೆ ಯಾರು ಎಷ್ಟು ವಿಶೇಷವಾಗಿ ವಿಶ್ ಮಾಡಿದ್ರು ಅದನ್ನ ವಿಶ್ ಮಾಡುವಾಗ್ಲೂ ಅದನ್ನ ಎಷ್ಟು ಚೆನ್ನಾಗಿ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬೋದು. ಆ ರೀತಿ ಇದಾಗ್ತಿದೆ. ಏನಾಗ್ಬಿಟ್ಟಿದೆ ಅಂದರೆ, ಸೊ ಆ ಒನ್ ಡೇಗೆ ಸಮ್ಟೈಮ್ಸ್ ಐ ಥಿಂಕ್ ಎಲ್ಲೋ ವಿಮೆನ್ ಹೋಗ್ಲಿ ಬಿಡಿ, ಅಟ್ಲೀಸ್ಟ್ ಈ 364 ಡೇಸ್ ಹೇಳಲ್ಲ, ಒಂದ್ ದಿವಸ ಆದ್ರೂ ವಿಶ್ ಮಾಡ್ಲಿ ಅಂತ ಒಂದಷ್ಟು ಜನ ಅಲ್ವಾ, ಒಂದಷ್ಟು ಜನ ಅನ್ಕೋತಾರೆ. ಬಟ್ ನೀವು ಹೇಳಿದ ಎಷ್ಟು ಸತ್ಯ ಅಂದರೆ, ಯಾವುದೇ ಒಂದು ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಅದು ಒಂದು ದಿವಸಕ್ಕಲ್ಲ, ಇಟ್ಸ್ ಗಿವ್ ಅಂಡ್ ಟೇಕ್ ಅಲ್ವಾ, ಇದ್ದೇ ಇರುತ್ತೆ. ಸೊ ನೀವು ಏನು ನಿಮ್ಮ ಅವತ್ತಿನ ದಿವಸಕ್ಕೆ ವಿಮೆನ್ಸ್ ಡೇಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ ಸರ್ಕಲ್, ಆಫೀಸ್ ಕೊಲೀಗ್ಸ್, ಅಷ್ಟು ವಿಮೆನ್ಗೆ ಏನು ಒಂದು ದಿವಸ ಕೊಡ್ತಿರೋ ಸ್ವಲ್ಪ 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 ಎವ್ರಿ ಡೇ ಕೊಟ್ಬಿಡಿ. ಸೊ ಇನ್ಸ್ಟೆಂಟ್ ಆಗಿ ಕೊಡೋ ಬದಲು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ಚೆನ್ನಾಗಿರತ್ತೆ ಅಂತ. ಸೂಪರ್ ಅಲ್ವಾ? ಸೂಪರ್. ಓಕೆ, ಈಗ ಮ್ಯಾಮ್ ನೀವು ತುಂಬ ಅಚೀವ್ ಮಾಡಿದ್ದೀರ ಲೈಫಲ್ಲಿ, ಬಿಕಾಸ್ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ಇರ್ಬೋದು, ಪ್ರೊಫೆಷ್ನಲ್ ಲೈಫಲ್ಲೂ ಇರ್ಬೋದು, ಸಾಕಷ್ಟು ಅಚೀವ್ಮೆಂಟ್ ಮಾಡಿದ್ದೀರಾ. ಎಲ್ಲ ಅಚೀವ್ಮೆಂಟ್ಗೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಇನ್ಸ್ಪಿರೇಷನ್ ಅಂತ ಇರಲೇಬೇಕು. ಸೊ ನಿಮಗೆ ಚಿಕ್ಕ ವಯಸ್ಸಿಂದ ಇರ್ಬೋದು ಅಥವಾ ಆ್ಯಸ್ ದ ಡೇಸ್ ವೆಂಟ್ ಆನ್ ಒಬ್ಬರು ಹೆಸರನ್ನ ತೊಗೋಬೇಕು ಅಂತ ಅಂದರೆ ಸಾಕಷ್ಟು ಜನ ಇರ್ತಾರೆ, ಬಟ್ ಅದರಲ್ಲಿ ಒಬ್ಬರು ಹೆಸರನ್ನ ಒಂದು ಫೀಮೇಲ್ ಇನ್ಸ್ಪಿರೇಷನ್ ಆಗಿ ನೀವು ತೊಗೊಂಡಿದ್ದೀರಾ ಅಂತಂದರೆ ಆ ಹೆಸರು ಯಾವುದು ಮತ್ತು ಯಾಕೆ? ಸೊ ಹೆಸರು ಬಂದು ಕುಪ್ಪಮ್ಮ ಅಂತ. ಅವ್ರು ಯಾರಂದರೆ ನಮ್ಮ ತಾಯಿ ಅಜ್ಜಿ, ನನಗಜ್ಜಿ, ನನ್ನ ಅಜ್ಜಿ. ನಮ್ಮ ತಾಯಿಗೆ ಅವರ
ಮದರ್ದು ಎಲ್ಡರ್ ಸಿಸ್ಟರ್ ಶಿ ಇಸ್ ಆಯ್ತಾ. ಸೊ ಏನಾಯ್ತು ಅಂದ್ರೆ ನಮ್ಮ ತಾತ ಅವ್ರಿಗೆ ಅವರು ನಮ್ಮ ಕುಪ್ಪಮ್ಮ ಅಜ್ಜಿನ ಮದುವೆ ಆದಾಗ ಐ ಥಿಂಕ್ 10 years ವರೆಗೂ ಮಕ್ಕಳ ಆಗಿಲ್ಲ ಅಂತ. ದೋಸ್ ಡೇಸ್ ಇಟ್ ವಾಸ್ ವೆರಿ ಕಾಮನ್ ಅರೌಂಡ್ ಐ ಆಮ್ ಟಾಕಿಂಗ್ ಅಬೌಟ್ 70-75 years ಬ್ಯಾಕ್. ತುಂಬಾ ಆರ್ಥೋಡಾಕ್ಸ್ ತುಂಬಾ. ಆ್ಯಂಡ್ ಏನಾಯ್ತು ಮಕ್ಕಳಾಗಿಲ್ಲ ಅಂದಿದ್ ಕೂಡಲೇ ನಮ್ಮ ಕುಪ್ಪಮ್ಮ ಅವರು ಲಾಸ್ಟ್ ಸಿಬ್ಲಿಂಗ್ ಯಾರಿದ್ದಾರೋ ಅವ್ರ ಹೆಸರು ಅನ್ಯಮ್ಮ ಅಂತ, ಅವರು ನಮ್ಮ ತಾತನಿಗೆ ಮದುವೆ ಮಾಡಿಸ್ಕೊಟ್ರು ಆಲ್ ದ ಫ್ಯಾಮಿಲಿ ಮೆಂಬರ್ಸ್, ಯಾಕಂದ್ರೆ ಮಕ್ಕಳಾಗಿಲ್ಲ ಅಂತ. ಅವತ್ತು ನಮ್ಮ ಅಜ್ಜಿ ಶಿ ಟುಕ್, ಇವತ್ತಿಗೂ ಅವ್ರನ್ನೇ ಆ್ಯಕ್ಚುಲಿ ಅಜ್ಜಿ ಅಂತೀವಿ ನಾವು, ಅವರೇ ನಮ್ಮ ಗ್ರ್ಯಾಂಡ್ ಮದರ್ ಅಂತ. ಸೊ ಅವರೆಂಥ ಒಂದು ನಿರ್ಧಾರ ತಗೊಂಡ್ರಂದ್ರೆ, ಯಾವಾಗ ನನ್ನ ತಂಗಿ ಈ ಮನೆಗೆ ಬಂದಿದೆಯೋ ನಾನು ಅವರ ಲೈಫಲ್ಲಿ ಇಂಟರ್ಫಿಯರ್ ಆಗಬಾರ್ದು ಅಂತ ಅವತ್ತಿನ ದಿವಸದಿಂದ ಒಂದು ಅಸೆಟಿಕ್ ಥರ, ಸನ್ಯಾಸಿ ಥರ ಫ್ಯಾಮಿಲಿಯಲ್ಲಿದ್ದರು. ಸಂಪೂರ್ಣವಾಗಿ ಒಂದು ವೈಫ್ ಅನ್ನೋದನ್ನ ಅವ್ರ ತಂಗಿಗೆ, ಅವ್ರ ಯಜಮಾನ್ರಿಗೆ ಬಿಟ್ಕೊಟ್ಟು ಇಡೀ ಫ್ಯಾಮಿಲಿಗೆ ಕೇರ್ ಟೇಕರ್ ಆದರು. ಆ್ಯಂಡ್ ಕೇರ್ ಟೇಕರ್ ಆಗಿ ಏನೂ ಓದಿಲ್ಲ. ಈಗ ಮೈ ಮದರ್ ಹರ್ ಸೆಲ್ಫ್ ಇಸ್ 75 years. ಸೊ ಹಂಗಂದ್ರೆ ಐ ಆಮ್ ಟಾಕಿಂಗ್ ಅಬೌಟ್ 85-90 years ಬ್ಯಾಕ್ ಸ್ಟೋರಿ. ಅಜ್ಜಿ ಏನಂದ್ರೆ ಏನು ಗೊತ್ತಿಲ್ಲ, ಅವ್ರು ಏನಾದರೂ ಡಾಕ್ಯುಮೆಂಟ್ಸ್ ಅಂದರೆ ಬಟ್ಟೆ ಇಡಬೇಕಾಗಿತ್ತು, ಆದರೆ ಎಷ್ಟು ಪರ್ಫೆಕ್ಟಾಗಿ ಅವ್ರ ರಿಲೇಷನ್ ಸರ್ಕಲಲ್ಲಿ ಸ್ವಲ್ಪ ಓದಿರೋರೊಬ್ಬರನ್ನ ಜೊತೆಗೆ ಇಟ್ಟು ನಮ್ಮಲ್ಲಿ ಮಾಗಡಿ ರೋಡಲ್ಲಿ ಮಗ್ಗದ ಫ್ಯಾಕ್ಟ್ರಿ ಇಟ್ಟಿದ್ರು ತಾತ. ಬಟ್ ತಾತ ವಾಸ್ ವೆರಿ ಕೇರ್ಲೆಸ್. ಸೊ ತುಂಬ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು. ಆ ಥರ ಇದ್ದಾಗ ಬರುವಂಥ ಹಣ ಎಲ್ಲ ಖರ್ಚು ಮಾಡಿಬಿಡ್ತಾ ಇದ್ರು. ಹಿಂಗಾದರೆ ನಮ್ಮ ಫ್ಯಾಮಿಲಿ ಸೆಟ್ರೈಟ್ ಆಗಲ್ಲ ಅಂತ ಬೆಳಗ್ಗೆ ನಮ್ಮ ಅಜ್ಜಿ ಇಲ್ಲಿಂದ, ನಾವು ಶ್ರೀರಾಮ್ಪುರದಲ್ಲಿ ಇದ್ದಿದ್ದು, ಅಲ್ಲಿಂದ ನಡ್ಕೊಂಡು ಮಾಗಡಿ ರೋಡ್ಗೆ ಹೋಗೋರು. ನಡ್ಕೊಂಡು ಹೋಗಿ ಮಾರ್ನಿಂಗ್ 7 ಗಂಟೆ ಅಷ್ಟೊತ್ತಿಗಿದ್ದು ಆ ಮಗ್ಗದ ಫ್ಯಾಕ್ಟ್ರಿ ಬೇರೆ ವರ್ಕರ್ಸ್ ಬರೋಕ್ಕಿಂತ ಮುಂಚೆ ಅವ್ರು ಇರೋರು, ಸಂಜೆ ಎಲ್ಲ ಆದಮೇಲೆ ಲಾಕ್ ಮಾಡಿ ಬರೋರು. ಸೊ ನಮ್ಮ ತಾತ ಅವ್ರ ಕೈಗೆ ಈ ಮಗ್ಗದ ಫ್ಯಾಕ್ಟ್ರಿ ಕೊಟ್ಟಾಗ ಎಲ್ಲೋ 2 ಮಗ್ಗ ಇತ್ತು. ಅಜ್ಜಿ ಸಿಂಗಲ್ ಹ್ಯಾಂಡೆಡ್ ಆಗಿ ಒಂದು ಸ್ಪ್ಯಾನ್ ಆಫ್ 10 ವರ್ಷದಲ್ಲಿ ಸುಮಾರು 25-30 ಮೆಷಿನರಿ ಹಾಕುವಷ್ಟು ಶಿ ಗ್ರೂ ದ ಎಂಟೈರ್ ಬಿಸ್ನೆಸ್. ಆ್ಯಂಡ್ ಏನು ಗೊತ್ತಾ ಸುಬ್ಬು, ಇದರಲ್ಲಿ ಸ್ವಾರ್ಥ ಇಲ್ಲ. ಈಗ ಅವ್ರು ಏನೇ ಮಾಡಿದ್ರು, ಅವ್ರು ಯಾರು ಕೊಟ್ಟರು, ಅವ್ರ ತಂಗಿ ಮಕ್ಕಳಿಗೆ, ನಮ್ಮ ತಾಯಿಗೆ, ಅವರ ನಮ್ಮ ಚಿಕ್ಕಮ್ಮ ಇಬ್ಬರು ಮಕ್ಕಳಿಗೆ. ಆ್ಯಂಡ್ ಅವರ ವಂಶದಲ್ಲಿ ನಮ್ಮ ಕಸಿನ್ಸ್ ಎಷ್ಟು ಜನ ಇದ್ದಾರೋ ಅಷ್ಟು ಮಕ್ಕಳಿಗೆ ಎಜುಕೇಷನ್, ಅಷ್ಟು ಜನಕ್ಕೆ ಮದುವೆ, ಎವ್ರಿಥಿಂಗ್ ಸಿಂಗಲ್ ಹ್ಯಾಂಡೆಡ್ಲಿ ಶಿ ಡಿಡ್. ಸೊ ಸಾಮಾನ್ಯವಾಗಿ ಅವ್ರಿಗೆ ಏನಾದ್ರು ಮಗು ಆಗಿದ್ರೆ 1 ಇಲ್ಲ 2 ಮಕ್ಕಳಾಗ್ತಿದ್ರು, ಬಟ್ ಅವ್ರ ಇಡೀ ವಂಶನೇ ಮಗು, ಅವರ ಮಕ್ಕಳು ಸ್ವಂತ ಮಕ್ಕಳು ಅಂತ ಕನ್ಸಿಡರ್ ಮಾಡಿ ಅಷ್ಟೊಂದೆಲ್ಲ ಅವ್ರನ್ನ ಸಾಕಿದಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಟ್ರೂ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದನ್ನ ನೋಡಿದಾಗ ಎಲ್ಲೋ ಆ ಒಂದು ಸ್ಟ್ರಾಂಗ್ ಫ್ಯಾಮಿಲಿ ಅಟ್ಮಾಸ್ಫಿಯರಲ್ಲಿ ಬೆಳೆದಾಗ, ನಾನು ಸಣ್ಣ ವಯಸ್ಸಿದ್ದಾಗಿಂದ ಹಿಡಿದು ನಾನೇ ದುಡಿಬೇಕು. ಐ ಆಮ್ ಟಾಕಿಂಗ್ ಅಬೌಟ್ 5 ವರ್ಷದ ಮಗು ಫಸ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಾಗ ನಮ್ಮ ತಂದೆಯವರು ಒಂದು ಸ್ಮಾಲ್ ಲಿಸ್ಟ್, ನಮ್ಮ ತಂದೆ ತಾಯಿ ಇಬ್ರು ಸ್ಕೂಲ್ ರನ್ ಮಾಡ್ತಾ ಇದ್ದಾರೆ. ಸೊ ವೆರಿ ವೆರಿ ಡಿಸಿಪ್ಲಿನ್, ಸ್ಟ್ರಿಕ್ಟ್. ಅದು ಆ ಕಾಲದಲ್ಲಿ ಕೇಳಬೇಕಾ, ಏನೋ ಮಾರ ನಾಗ್ ಬೀಸೋರಪ್ಪ, ವೆರಿ ವೆರಿ ಸ್ಟ್ರಿಕ್ಟ್ ಅಪ್ಬ್ರಿಂಗಿಂಗ್. ಸೊ ಆ ಟೈಮಲ್ಲಿ ಅಪ್ಪ ಒಂದು ಲಿಸ್ಟ್ ಮಾಡಿಕೊಟ್ಟಿರೋರು, ಲೈಕ್ ನಾನೇನೇ ದುಡಿದ್ರು ಅದು ನಂದು, ನಿನ್ನ ಫ್ರೆಂಡ್ಸಿಗೆ, ಈಗ ಫಾರ್ ಎಕ್ಸಾಂಪಲ್ ನೀವು ಇದು ವುಮೆನ್ಸ್ ಡೇ ಕೇಳಿದ್ರಿ, ಆ ಥರ ನನ್ನ ಫ್ರೆಂಡ್ಸಿಗೆ ಬರ್ತ್ಡೇಗೆ ಏನಾದರೂ ಕೊಡಬೇಕು ಅಂದರೆ ನೀನು ದುಡ್ದು ನೀನು ಕೊಡು ಅಂತ. ನಾನು ಹೆಂಗೆ ದುಡಿಲಿ ಅಂದರೆ ಸಣ್ಣ ಪುಟ್ಟ ಕೆಲಸಗಳು ಒಂದು ಲಿಸ್ಟ್ ಹಾಕಿದ್ರು ಅಪ್ಪ. ಈ ಕೆಲಸ ಮಾಡಿದ್ರೆ, ಉದಾಹರಣೆಗೆ ನಾನು ಇದನ್ನು ಕ್ಲೀನ್ ಮಾಡಿ ಹೆಂಗಿದೆಯೋ ಹಂಗೆ ಇಟ್ಟರೆ ಅದಕ್ಕೆ ನನಗೆ 2 ರೂಪಾಯಿ ಕೊಡೋರು. ಸೊ ನನ್ನ ಫ್ರೆಂಡ್ಸ್ಗಳಿಗೆ ನಾನೇನು ಕೊಡಿಸ್ಬೇಕು ಅಂದ್ಕೊಂಡಿದ್ದೀನೋ ನಾನು ಆ ದುಡ್ಡನ್ನ ಸಂಪಾದನೆ ಮಾಡಿ ಆಮೇಲೆ ನೀನೇನಾದರೂ ಅಂಗಡಿಗೆ ಕರ್ಕೊಂಡು ಹೋಗೋರು ಕೊಡಿಸೋರು. ಬಟ್ 5 years 6 years ಪಾಪು ಇದ್ದಾಗಿಂದ ಹಿಡಿದು ನಾನು ದುಡಿಬೇಕು, ಆ ದುಡಿಮೆಯಿಂದ ನನ್ನ ಏನೇ ಒಂದು ಆಸೆ ಇದೆ ಮಾಡಬೇಕು ಅಂತ. ಐ ಥಿಂಕ್ ಫೌಂಡೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೂಪರ್. ಓಕೆ ಮ್ಯಾಮ್, ಈಗ ಕಮ್ಯುನಿಕೇಷನ್ ಬಗ್ಗೆ ಮಾತಾಡೋಗಿದ್ರು, ಬಿಕಾಸ್ ಇವಾಗ ನಿಮ್ಮ ಒಂದು ಅಜ್ಜಿಯವರ ಇನ್ಸ್ಪಿರೇಷನ್ನ ತೊಗೊಂಡ್ರೆ ಅಲ್ಲೂ ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್ ಇದೆ, ಒಂದು ಸೆಲ್ಫ್ ಕಮ್ಯುನಿಕೇಷನ್ ಅಂತಲೂ ಇದೆ, ಮತ್ತು ಹೊರಗಿನ ಪ್ರಪಂಚ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಈಗ ನಾವು ಆಗಲೇ ಆಫ್ ದ ಸ್ಕ್ರೀನ್ ಮಾತಾಡ್ತಿರೋಂಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ವಾಟ್ಸಪ್ ಸಮಾನ ಆಗೋಗಿದೆ. ಏನಾಗತ್ತೆ ಅಂತ ಅಂದರೆ, ಪಾಪ ಗಂಡ ಏನೋ ಬ್ಯುಸಿ ಇರ್ತಾರೆ ಮೀಟಿಂಗಲ್ಲಿ, ಕಂದ ನಾನು ಬ್ಯುಸಿ ಇದ್ದೀನಿ ಮೀಟಿಂಗಲ್ಲಿ ಆಮೇಲೆ ಮಾಡ್ತೀನಿ ಅಂತ ಈ ಫೀಲಿಂಗಲ್ಲಿ ಟೆಕ್ಸ್ಟ್ ಮಾಡಿರ್ತಾರೆ.
ಹೆಂಡತಿ ಕೋಪ ಇದ್ರೆ ಅದನ್ನ ಹೆಂಗೆ ಓದ್ತಾರೆ, ನಾನು ಬಿಸಿ ಇದ್ದೀನಿ ಆಮೇಲೆ ಮಾಡ್ತೀನಿ ಅಂತ. ಸೊ ಆ ಒಂದು ವಾಟ್ಸ್ಯಾಪ್ನ ಸೈಡಿಗಿಟ್ಟು ಗಂಡ ಹೆಂಡತಿ ಮಧ್ಯ ಒಂದು ಕಮ್ಯುನಿಕೇಷನ್ ಅನ್ನೋದು ಹೇಗಿರಬೇಕು ಅಂತ ಹೇಳೋದಕ್ಕೆ ನೀವೇ ಸೂಕ್ತವಾದಂತಹ ಮಹಿಳೆ ಮ್ಯಾಮ್. ಸೊ ಆ ಒಂದು ಕಮ್ಯುನಿಕೇಷನ್ ಅನ್ನೋದು ಹೇಗಿರಬೇಕು, ಮತ್ತು ಆಫ್ಟರ್ ಮ್ಯಾರೇಜ್ ಸ್ಟೋರಿ ಎಲ್ಲರಿಗೂ ಗೊತ್ತು. ಆಫ್ಟರ್ ಮ್ಯಾರೇಜ್ ಆ ಒಂದು ಸಂಸಾರನೇ ಆಗಲಿ ಅಥವಾ ಆ ಒಂದು ಜವಾಬ್ದಾರಿನ ಮತ್ತು ಕಮ್ಯುನಿಕೇಷನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಅಂತ. ಸೊ ಕಮ್ಯುನಿಕೇಷನ್ ಅನ್ನೋದು ಐ ಥಿಂಕ್ ಈ ಭೂಮಿಯಲ್ಲಿ 90% ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಆ್ಯಂಡ್ ನನ್ನ ಒಂದು ವೆರಿ ಸ್ಟ್ರಾಂಗ್ ಬಿಲೀಫ್, ಯಾವುದಾದ್ರು ಮುಖ್ಯವಾದ ಪಾಯಿಂಟ್ ನಾನು ಮಾತಾಡಬೇಕು ಅಂದಾಗ ನಾನು ಲೈಫಲ್ಲಿ ಫೋನಲ್ಲಿ ಮಾತಾಡಲ್ಲ. ಕೇವಲ ಮನೆಯವ್ರ ಹತ್ರ ಮಾತ್ರ ಅಲ್ಲ, ನನ್ನ ಫ್ರೆಂಡ್ ಸರ್ಕಲ್ ಇರ್ಬೋದು, ಯಾರೇ ಇರ್ಬೋದು. ಯಾಕಂದರೆ ಧ್ವನಿ ಮಾತ್ರ ಕೇಳಿಸುತ್ತೆ. ಒಂದು ಮನುಷ್ಯನ, ಈಗ ನಾನು ನಿಮ್ಮನ್ನು ಮಾತಾಡಿಸುವಾಗ ಕೇವಲ ಈಗ ನೀವು ನನ್ನ ಎದುರುಗಡೆ ಕೂತ್ಕೊಂಡಿರೋದಕ್ಕೆ, ಈಗ ನಾನು ಮಾತಾಡ್ತಾ ಇರೋದು ನಿಮ್ಗೆ ಇಂಟ್ರೆಸ್ಟ್ ಆಗ್ತಾ ಇದೆ ಅಲ್ವಾ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನನಗೆ ಸಬ್ಕಾನ್ಷಿಯಸ್ ಆಗಿ ಗೊತ್ತಾಗುತ್ತೆ. ಹೌದು, ಆಯಿತಾ? ಸೊ ಅದು ಕಾನ್ಷಿಯಸ್ ಆಗಲ್ಲ, ನಂಗೆ ಗೊತ್ತಾಗುತ್ತೆ. ಈಗ ಎಷ್ಟೋ ಸರಿ ಯಾವುದೋ ಒಂದು ಟಾಪಿಕ್ ಮಾತಾಡ್ತಾ ಇರ್ತೀವಿ, ಎದುರುಗಡೆ ಇರೋರು ಹಿಂಗೆ ಅಂದ್ಬಿಟ್ಟು ಹಿಂಗೆ ಏನೋ ನೋಡಿದ ತಕ್ಷಣ ಟಕ್ ಅಂತ ಅನ್ಸುತ್ತೆ, ಓಕೆ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದರಲ್ಲಿ ಅಂತ. ಸೊ ಇದೆಲ್ಲ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಕೇವಲ ಒಂದು ವಾಯ್ಸ್ ಮಾತ್ರ ಅಲ್ದಂಗೆ ನಮ್ಮ ಇಡೀ ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಎಷ್ಟೊಂದು ವರ್ಡ್ಸ್ ಎಷ್ಟು ಕಾಮಾಗಿ ಕೇಳುತ್ತೆ. ದಯವಿಟ್ಟು ಇಂಪಾರ್ಟೆಂಟ್ ಪಾಯಿಂಟರ್ಸ್ನ ಫೋನಲ್ಲಿ ಕಮ್ಯುನಿಕೇಟ್ ಮಾಡಬೇಡಿ. ಎರಡನೇದು, ಒಂದು ಕೀ ಇನ್ ಕಮ್ಯುನಿಕೇಷನ್ ಇಸ್, ನಾವು ಒಬ್ಬೊಬ್ಬರ ಸ್ವಭಾವ ಒಂದೊಂದು. ನನ್ನ ಸ್ವಭಾವ ಸಾಮಾನ್ಯವಾಗಿ ಆನ್ ದ ಸ್ಪಾಟ್ ಬರ್ಸ್ಟ್ ಆಗಲ್ಲ, ಅದೊಂಥರ ಸ್ಟೋರ್ ಮಾಡಿ ಲಾಸ್ಟಲ್ಲಿ ಹಿಂಗೆ ಬಂದು ವಾಲ್ಕೆನೋ ಥರ ಇರುತ್ತೆ. ಯಾವ ಮಟ್ಟಕ್ಕೆ ಬರ್ಸ್ಟ್ ಆಗತ್ತೆ ಅಂದರೆ ಸಂಬಂಧ ಇಲ್ದಂಗೆ ಬರ್ಸ್ಟ್ ಆಗ್ತಾ ಇತ್ತು. ಸೊ ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದೀನಿ. ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಈಗ ಕಾಮಿಡಿ ಅಂತ ಮಾತಾಡಿದ್ರೆ, ಹಾಸ್ಯ ಕಾಮಿಡಿ ಅಂತ ಮಾತಾಡಿದ್ರೆ, ಯಾವುದೋ ಒಂದು ಸಂಬಂಧ, ಫಾರ್ ಎಕ್ಸಾಂಪಲ್ ಗಂಡ ಮತ್ತು ಹೆಂಡತಿ ಮಧ್ಯೆ ಇರೋ ಒಂದು ಸಂಬಂಧ ತುಂಬ ಚೆನ್ನಾಗಿರಬೇಕು ಅಂದರೆ ಅಲ್ಲಿ ನಗು ಅನ್ನೋದು ತುಂಬ ಒಂದು ದೊಡ್ಡ ಪಾತ್ರನ ಪ್ಲೇ ಮಾಡುತ್ತೆ. ಸೊ ಈ ಒಂದು ಕಾಮಿಡಿ ಅನ್ನೋದು ಏನೋ ಎಷ್ಟು ಮಹತ್ವ ಆಗುತ್ತೆ. ಆ್ಯಂಡ್ ನಮ್ಮ ಜಗ್ಗಣ್ಣ ಬಂದು ಏನೋ ಲೈಕ್ ಕಾಮಿಡಿಗೆ, ಅವರ ಕಾಮಿಡಿ ಟೈಮಿಂಗ್ಸ್ಗೆ ಸಿಕ್ಕಾಪಟ್ಟೆ ಫೇಮಸ್ಸು. ಬಟ್ ಆಫ್ ದ ಸ್ಕ್ರೀನ್ ಮನೇಲಿ ಆ ಒಂದು ಏನೋ ಲೈಕ್ ಕಾಮಿಡಿ ಟೈಮಿಂಗ್ ಅನ್ನೋದು ಇಲ್ಲ ಅಂತಂದರೆ ಅವರ ಒಂದು ಹಾಸ್ಯ ಭಾವ ಇರ್ಬೋದು, ಹೇಗಿರುತ್ತೆ ಮನೇಲಿ ಲೈಕ್ ನಗು, ಅದ್ರ ಜೊತೆಗೇ ನಗು ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಯಾವಾಗ ಒಂದು ಕಪಲ್ ದೇ ಆರ್ ಇನ್ ಸಿಂಕ್ ಅಂತ ಗೊತ್ತಾಗತ್ತೆ ಅಂದರೆ, ಸುತ್ತಮುತ್ತ ಇರೋರು ಏನೋ ಮಾತಾಡ್ತಾ ಇರ್ತಾರೆ, ಒಂದು ಬಿಗ್ ಹಾಲ್ ಫುಲ್ ಜನ ಇರ್ತಾರೆ, ಸುಮ್ಮನೆ ಗಂಡ ಹಿಂಗೆ ನೋಡ್ತಾರೆ, ಹೆಂಡತಿ ಹಿಂಗೆ ನೋಡ್ತಾರೆ, ದಿಲ್ ಹ್ಯಾವ್ ಒನ್ ಸ್ಮೈಲ್ ಆನ್ ದೇರ್ ಫೇಸ್. ಅದು ಏನು ಕಮ್ಯುನಿಕೇಟ್ ಆಯಿತು ಅವರಿಬ್ರಿಗೆ ಮಾತ್ರ ಗೊತ್ತಿರತ್ತೆ. ಸೊ ಸಮಥಿಂಗ್, ಈ ಶೇರ್ಡ್ ಬಾಂಡಿಂಗ್ ಏನಿದೆಯೋ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಕಮ್ಸ್. ಆಮೇಲೆ ಹ್ಯೂಮರ್ಗೆ ಎಷ್ಟು ಶಕ್ತಿ ಇದೆ ಅಂದರೆ, ನನಗೆ ಐ ಥಿಂಕ್ ಒಂದು 1000 ಜನ ಹೇಳಿರ್ತಾರೆ, ನನ್ನ ಭೇಟಿ ಆದಾಗೆಲ್ಲ ಅವ್ರು ಹೇಳೋದು ಒಂದೇ ಮಾತು, ಏನೇ ಕಷ್ಟ ಇರಲಿ ನಾನು ರಿಪೀಟ್ ಮೋಡಲ್ಲಿ ಜಗ್ಗೇಶ್ ಸರ್ದು ಓಲ್ಡ್ ಪಿಕ್ಚರ್ಸ್ ನೋಡ್ತೀನಿ, ಅವ್ರದ್ದು ವಿಡಿಯೋಸ್ ನೋಡಿರೋದೇ ನೋಡ್ತೀನಿ. ಯಾಕಂದರೆ ಆ ಕ್ಷಣಕ್ಕೆ ನೀವು ಅಲ್ಲಿ ಇನ್ವಾಲ್ವ್ಮೆಂಟ್ ಆದಾಗ ನಿಮ್ಮಲ್ಲಿ ಆಗ್ತಾ ಇರುವಂಥ ಒಂದು ಸನ್ನಿವೇಶ, ನಿಮ್ಮ ಸಿಚುವೇಶನ್ನ ಮರೆತು ನಗುವಷ್ಟು ಕೆಪಾಸಿಟಿ ಇದ್ದಾಗ, ಐ ಆಮ್ ಸೇಯಿಂಗ್ ಅಂಥ ಮೇಜರ್ ಥಿಂಗ್ಸ್ನೇ ಹ್ಯೂಮರ್ ಕ್ಯಾನ್ ಹ್ಯಾವ್ ದ್ಯಾಟ್. ಎಕ್ಸಾಕ್ಟ್ಲಿ. ಸೊ ಅದು ಹೇಳ್ತಾರಲ್ಲ ಮ್ಯಾಮ್, ಶಕ್ತಿ ಅನ್ನೋದು ನಮ್ಮ ಗಮನ ಎಲ್ಲೋಗತ್ತೋ ಅಲ್ಲಿ ಅರಿಯತ್ತೆ ಅಂತ. ಸೂಪರ್ ಮ್ಯಾಮ್. ಈಗ ನಿಮ್ಮ ಒಂದು ವೈವಾಹಿಕ ಜೀವನ ಹಾಫ್ ಸೆಂಚುರಿಗೆ ಬಂದು ನಿಂತಿದೆ. ಸೊ ಈಗ 42 ಇಯರ್ಸ್ ಆಲ್ಮೋಸ್ಟ್ ಬರ್ತಾ ಇದೆ 50ಗೆ, ಇನ್ನೇನು ಕಂಪ್ಲೀಟ್ ಆಗಿದೆ 50ಗೆ. ಸೊ ಇಷ್ಟು ಒಂದು ಎಂಟೈರ್ ಜರ್ನಿಲಿ ಮ್ಯಾಮ್, ಜಗಣ್ಣ ಅವ್ರು ಬಂದು ಯೂಶ್ವಲಿ ಆನ್ ಸ್ಕ್ರೀನಲ್ಲಿ ಕಾಮಿಡಿಲ್ಲ, ಅವ್ರನ್ನ ಬೀಟ್ ಮಾಡೋರು ಇದುವರೆಗೂ ಯಾರೂ ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟೋದು ಇಲ್ಲ. ಸೊ ಬಟ್ ಮನೇಲಿ ಒಂದು ಹೆಣ್ಣನ್ನು ಗೌರವಿಸುವ ಒಂದು ಆ್ಯಂಗಲಲ್ಲಿ ಜಗಣ್ಣನ ನೋಡೋ ಹೋಗಿದ್ರೆ, ಅವ್ರು ನಿಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಎಷ್ಟು ಗೌರವಿಸ್ತಾರೆ ಅಂತದಕ್ಕೆ ನೀವೇ ಸಾಕ್ಷಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಸೊ ಐ ಥಿಂಕ್ ಪ್ರತಿಯೊಂದು ನಾ ಹೇಳ್ದಂಗೆ ನಾವು ಯಾವ ವಾತಾವರಣದಲ್ಲಿ ಬೆಳಿತೀವೋ ಅದು ಬಹಳ ಇಂಪಾರ್ಟೆಂಟ್. ನಮ್ಮ ಅತ್ತೆಯವರು, ಸೊ ಜಗಿ ಚಿಕ್ಕವರಿದ್ದಾಗಿಂದ ಹಿಡಿದು ಎಷ್ಟು ಚೆನ್ನಾಗಿ ತುಂಬ ಕ್ಲೋಸ್. ನಮ್ಮ ಅತ್ತೆಗೆ ಫಸ್ಟ್ 2 ಡಾಟರ್ಸ್, ಅದಾದ ಮೇಲೆ ಥರ್ಡ್ ಮಗು ಬಂದು ಮನೆಯವರು. ಸೊ ಅವ್ರಿಗೆ ತುಂಬ ಆಸೆ ಇತ್ತು ಗಂಡು ಮಗು ಅಂತ. 3ನೇ ಪಾಪು ಇವರು ಹುಟ್ಟಿದಾಗ ಏನಾಯ್ತಂದರೆ ಇನ್ಸೆಪ್ರಬಲ್ ಅಮ್ಮ ಮಗ. ಆ್ಯಂಡ್
ತಾಯಿಯವ್ರು ಏನೇ ಮಾಡಲಿ, ಅವರು ಪೂಜೆ ಮಾಡ್ತಾ ಇರುವಾಗ ಜೊತೆಗೆ ಹೆಲ್ಪ್ ಮಾಡೋದು, ಮತ್ತು ಅವ್ರೇನಾದ್ರು ಅಡುಗೆ ಮಾಡ್ತಾ ಇದ್ರೆ ಇವ್ರು ಹಂಗೆ ಮಾತಾಡ್ಕೊಂಡು ಸಂಪೂರ್ಣ ಪಾತ್ರೆ ತೊಳೆದಿಟ್ಟು ಅದು ಮಾಡಿ, ಆಮೇಲೆ ಆ ಕಾಲದಲ್ಲಿ ಮಿಕ್ಸಿ ಇದ್ರು ಅದೇನಾದ್ರು ರಿಪೇರ್ ಆಗಿಬಿಟ್ರೆ ಅಷ್ಟೇ, ಸೊ ಎಲ್ಲ ಕೆಳಗೆ ಕೈಯಲ್ಲಿ ರುಬ್ಬಿ ಕೊಡುವಂಥದ್ದು. ಆ ಥರ ಅವರು ಯಾವಾಗ ಅವರ ತಾಯಿಗೆ ಸಪೋರ್ಟ್ ಮಾಡ್ತಾ, ಬಿಕಾಸ್ ಅವ್ರ ತಾಯಿಗೆ ಅವ್ರು ಹೆಲ್ಪ್ ಮಾಡ್ತಾ ಬಂದ್ರಲ್ಲ, ಅದು ನನಗೆ ಎಷ್ಟು ಹೆಲ್ಪ್ ಆಯ್ತು ಅಂದರೆ, ನಾವು ಮದುವೆ ಆದಮೇಲೆ ಸಬ್ಝೀರೋ ನಂಗೆ ನಾಲೆಜ್ ಇರಲಿಲ್ಲ ಏನು, ಬಿಕಾಸ್ ಐ ವಾಸ್ ಇನ್ ಮೈ 10th ಸ್ಟ್ಯಾಂಡರ್ಡ್ ಮದುವೆ ಆದಾಗ. ಐ ಡಿಂಟ್ ನೋ ಅಬೌಟ್ ಇಟ್. ಸೊ ಒಂದು ಅಡಿಗೆ ಮಾಡೋದಿಂದ ಹಿಡಿದು ಹೌ ಟು ಕಸ ಗುಡ್ಸಂದ್ರೆ ಐ ಥಿಂಕ್ ಹಿಂಗೆ ಮಾಡಿದ್ರೆ ಕಸ ಹಿಂಗೆ ಬರ್ತೈತೆ, ನನಗೆ ಹೆಂಗೆ ಗುಡ್ಸೋದು ಇದನ್ನ ಅಂತ ಐ ಯೂಸ್ ಟು ಫೈಂಡ್ ಇಟ್ ಸೋ ಡಿಫಿಕಲ್ಟ್. ಬಟ್ ಅಲ್ಲಿಂದ ಇವತ್ತು ನಮ್ಮ ಮನೆಗೆ ಒಂದು 50 ಜನ ಬಂದರು, ಅವ್ರನ್ನ ನೋಡ್ಕೊಳ್ಳೋಷ್ಟು ಶಕ್ತಿ ನನಗೆ ಬಂದಿದೆ ಅಂದರೆ ಇಟ್ ಈಸ್ ಬಿಕಾಸ್ ಆಫ್ ಹಿಸ್ ಪೇಷನ್ಸ್. ಪಾಪ ನನಗೆ ಒನ್ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟರ್, ಈಗ ನಾನು ಈಗಲೂ ಯೋಚನೆ ಮಾಡ್ತೀನಿ, ನನಗೆ ತೊಗರಿಬೇಳೆ ಮತ್ತು ಕಡಲೆಬೇಳೆಗೆ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ. ಐ ಥಿಂಕ್ ಕಿಚನ್ಗೆ ಹೋಗಿರ್ಲಿಲ್ವಲ್ಲ, ನನ್ಗೆ 2 ಬೇಳೆನೂ ಒಂದೇ ಥರ ಕಾಣುತ್ತೆ. ನೌ ಐ ಕ್ಯಾನ್ ಸಿ ಸಂಬಂಧನೇ ಇಲ್ದಂಗಿದೆ. ಬಟ್ ಅವಾಗ ಸೊ ನಮ್ಮ ನೇಬರ್ಸ್ ಹತ್ರ ಪೇಪರ್ ತೊಗೊಂಡು ಬರ್ಕೋತಾ ಇದ್ದೆ, ಬೇಳೆ ಸಾರು ಹೆಂಗೆ ಮಾಡೋದಂತ. ಸರಿ, ಅವರು ಇದನ್ನ ಇಷ್ಟ ಹಾಕು, ನೀರು ಹಾಕು, ಕುಕ್ಕರ್ ಹಾಕಿ ಎಲ್ಲ ಮಾಡಿದ್ರು. ಎಲ್ಲ ಮಾಡಿದೆ, ಮಾಡಿಬಿಟ್ಟು ಮನೆಯವ್ರು ಬಂದರೆ ಖುಷಿ, ನಾನೇ ಅಡುಗೆ ಮಾಡಿದ್ದೀನಿ ಅಂತ. ಸರಿ ಜಗಿ ಹೆಂಗಿದೆ ನೋಡು ಅಂದರೆ, ಪಾಪ ತಿನ್ಬಿಟ್ಟು ಅಂತ ಇದ್ರು. ಮುಖದಲ್ಲಿ ಗೊತ್ತಾಗುತ್ತೆ, ಯಾಕೆ ಚೆನ್ನಾಗಿಲ್ವಾ, ನಾನು ತಿಂದಿಲ್ಲ. ಐ ವಾಂಟೆಡ್ ಹಿಮ್ ಟು ಟೇಸ್ಟ್ ಫಸ್ಟ್. ಆಮೇಲೆ ಫುಲ್ ಅಂಟಂಟಿತ್ತು. ಏನಕ್ಕೆ ಬೇಳೆ ಸಾರು ಯಾಕೆ ಹಿಂಗೆ ಅಂಟ್ತಾ ಇದೆ ಅಂದರೆ ಗೊತ್ತಿಲ್ವಲ್ಲ ಅಂತ. ಆಮೇಲೆ ಎದುರುಗಡೆ ಆ ಎಮ್ಮನಿಗೆ ಎತ್ಕೊಂಡು ಹೋಗಿ ತೋರಿಸ್ದೆ, ಯಾಕೆ ನನ್ನ ಸಾರು ಹಿಂಗಾಯ್ತು ಅಂತ. ಅವ್ರು ಯಾಕೆ ಹಿಂಗಾಯ್ತು ಅಂತ, ಏನಾಗ್ತದೆ ತೋರಿಸಂದ್ರೆ, ನಾನು ಕಡಲೆಬೇಳೆ ಹಾಕ್ಬಿಟ್ಟು ಸಾರು ಮಾಡಿದ್ದೀನಿ, ಅದು ಬೇಳೆ ಸಾರು ನಾನು ತೊಗರಿಬೇಳೆ ಕಡಲೆಬೇಳೆ ಹಾಕ್ಬಿಟ್ಟು ಅದು ಒಂಥರ ಆಗಿ. ಬಟ್ ಹಿ ಹ್ಯಾಡ್ ಸೋ ಮಚ್ ಆಫ್ ಪೇಷನ್ಸ್. ಹೋಗ್ಲಿ ಬಿಡು, ಟ್ರೈ ಮಾಡಿದ್ಯಾ ತಾನೇ, ನೆಕ್ಸ್ಟ್ ಟೈಮ್ ಮಾಡು ಅಂದ್ಬಿಟ್ಟು. ನಂದು ಇನ್ನೊಂದು ಏನು ಗೊತ್ತಾ ಸುಬ್ಬು, ಏನಾದರೂ ಒಂದು ಮಿಸ್ಟೇಕ್ ಮಾಡಿದ್ರೆ ಬೇರೆಯವ್ರು ಹೇಳ್ತಾರೋ ಬಿಡ್ತಾರೋ, ಐ ಕರೆಕ್ಟ್ ಮೈ ಸೆಲ್ಫ್. ಸೊ ಅದಕ್ಕೆ ಇನ್ಸ್ಟೆಂಟಾಗಿ ಯೋಚನೆ ಮಾಡಿದೆ, ಯಾಕೆ ಈ ಪ್ರಾಬ್ಲಮ್ ಆಯಿತು, ನನಗೆ 2 ಒಂದೇ ಥರ ಕಾಣ್ತಾ ಇದೆ. ವೆರಿ ಸಿಂಪಲ್, ಪೇಪರ್ ಮೇಲೆ ಅವ್ರು ಕೇಳಿಬಿಟ್ಟು, ಓಕೆ ಸಾಂಬಾರ್ದು ಇದು, ಮಸಾಲೆ ವಡೆಗೆ ಇದು ಅಂದ್ಬಿಟ್ಟು ಪೇಪರ್ ಹಾಕಿ ಇಟ್ಟು. ಸೊ ಐ ಆಮ್ ಸೇಯಿಂಗ್ ನೋ ಬಡಿ ಈಸ್ ಬಾರ್ನ್ ಪರ್ಫೆಕ್ಟ್. ಹೌದು, ಬಟ್ ಡೆಫಿನೆಟಾಗಿ ಪ್ರಯತ್ನ ಪಡ್ಬೋದು. ಆ್ಯಂಡ್ ಯಾವಾಗ ಅವರಿಗೆ ಈ ಒಂದು ವಿಮೆನೆ ಮಾಡಬೇಕಂತ ಮೆನ್ನೆ ಮಾಡಬೇಕಂತ ಇರಲಿಲ್ವೋ, ನನ್ನ ಬಾಣಂತನ, ಯಾಕಂದರೆ ನಮ್ಮದು ಲವ್ ಮ್ಯಾರೇಜ್ ಇದ್ದಿದ್ದ ಪ್ರಯುಕ್ತ ಸಂಪೂರ್ಣ ಬಾಣಂತನ ನನ್ನ ದೊಡ್ಡ ಮಗನಿಗೆ ಮನೆಯವರೇ ಮಾಡಿದ್ದು. ಓಕೆ. ಸೊ ಅವರಿಗೆ ಆ ಮಗು ಅವಾಗ ಸಿಕ್ಕಾಪಟ್ಟೆ ಕಷ್ಟ ಅಲ್ವಾ, ಊಟಕ್ಕೂ ಇರಲಿಲ್ಲ. ಆ್ಯಂಡ್ ನಾನು ಸೊ ಐ ಕುಡಂಟ್ ಈಟ್ ಮಚ್. ಇನ್ಫ್ಯಾಕ್ಟ್ ಅವರೀಗ ನನ್ನ ಗೈನಕಾಲಜಿಸ್ಟ್ ಇಲ್ಲ, ತೀರ್ಕೊಂಡ್ರು. ಅವ್ರ ಹೆಸರು ಲೀಲಾಬಾಯಿ ಅಂತ. ಅವ್ರಿಗೆ ಒಂದೇ ಶಾಕ್ ಏನಂದರೆ, ನಾನು ನನ್ನ ಗುರುಗೆ ಕ್ಯಾರಿ ಆದಾಗ ಐ ವಾಸ್ 68 kilos ಫಸ್ಟ್ ಮಂತ್. ಡೆಲಿವರಿಯಲ್ಲಿ ಐ ವಾಸ್ 68. ದಟ್ ಈಸ್ ಥ್ರೂ ಔಟ್ ನನಗೆ ಸಿಕ್ಕಾಪಟ್ಟೆ ನಾಸಿಯಾ ಇತ್ತು, ವಾಮಿಟಿಂಗ್ ಇತ್ತು, ವೆಯ್ಟ್ ಲಾಸ್ ಆಗ್ತಾ ಬಂತು. ಸೊ ದ ಬೇಬಿ ವಾಸ್ ಬಾರ್ನ್, ಹಿ ವಾಸ್ ಅರೌಂಡ್ 2 kilos, 2.5 kilos ಇದ್ದ. ವೆರಿ ಟೈನಿ ಲುಕಿಂಗ್ ಬೇಬಿ. ಸೊ ನನಗೆ ಭಯನೇ ಆಗ್ತಾ ಇತ್ತು, ಅವ್ನು ಎತ್ಕೊಳ್ಳೋಕ್ಕೆ ಭಯ ಆಗ್ತಾ ಇತ್ತು. ಆದರೆ ಮನೆಯವರು ಅಗೇನ್, ನಮಗೆ ಐ ಥಿಂಕ್ ಲವ್ ಮ್ಯಾರೇಜ್ ಅಂತ ಸ್ವಲ್ಪ ಇರತ್ತಲ್ವಾ ಫ್ಯಾಮಿಲೀಸಲ್ಲಿ, ಸೊ ನಮಗೆ ಅಷ್ಟು ಸಪೋರ್ಟ್ ಇರಲಿಲ್ಲ. ಲೇಟರ್ ಇದರಲ್ಲಿ ಗುರು ಹುಟ್ಟಿದಾಗಲ್ಲ. ಸೊ ನಮ್ಮ ನೇಬರ್ಸ್ ಹೇಗೆ ಮಗುಗೆ ಸ್ನಾನ ಮಾಡಿಸೋದಂತ ಒಂದು ಟೀಚರ್ ಒಬ್ಬರಿದ್ರು. ಅವ್ರು ಬಂದು ಗುರುನ ಕಾಲ್ ಮೇಲೆ ಹಾಕ್ಕೊಂಡು ಮಗುಗೆ ಹೇಗೆ ಸ್ನಾನ ಮಾಡಿಸೋದಂತ ತೋರಿಸ್ಕೊಟ್ರು. ಆದರೆ ಅವ್ರು ಸ್ಕೂಲ್ ಮುಗಿಸ್ಕೊಂಡು ಬಂದ ಮೇಲೆ ಸಂಜೆ 5:30 ಬರ್ತಾಯಿದ್ರು. ಸೊ ಬೆಳಗ್ಗೆ ಬೇಗ ಹೋಗ್ತಾಯಿದ್ರು. 5:30 ಮೇಲೆ ಮಗುಗೆ ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಇವ್ರು, ಅಯ್ಯೋ ಮಗುಗೆ ಜಾನ್ವರಿ ಹುಟ್ಟಿದವನು, ಕೋಲ್ಡ್ ಗಿಲ್ಡ್ ಆಗಿಬಿಟ್ರೆ ಅವನಿಗೆ ಅಂದ್ಬಿಟ್ಟು ಒಂದು 2-3 ದಿವಸ ನೋಡಿ ಅಷ್ಟೇ, ಇಷ್ಟು ಚೆನ್ನಾಗಿ ಕಾಲ್ ಮೇಲೆ ಹಾಕ್ಕೊಂಡು ಆ ಎಣ್ಣೆ ಹಾಕಿ ತಿಕ್ಕಿ ಇಷ್ಟು ಚೆನ್ನಾಗಿ ಸ್ನಾನ ಮಾಡಿಸೋರಂದ್ರೆ, ನಮ್ಮ 2ನೇ ಮಗ ಎತ್ತಿ ಹುಟ್ಟೋ ಅಷ್ಟೊತ್ತಿಗೆ ಸ್ವಲ್ಪ ಬ್ಯುಸಿ ಆಗ್ಬಿಟ್ರು. ಅದಕ್ಕೆ ಎತ್ತಿ ಈಗಲೂ ಹೇಳ್ತಾನೆ, ಎಲ್ಲ ತುಂಬಾ ಪಾರ್ಷಿಯಲ್ ಡ್ಯಾಡಿ, ಗುರುಗೆ ಫುಲ್ ಮಸಾಜ್ ಮಾಡಿ ಅವ್ನಿಗೆ ಎಷ್ಟು, ಯಾಕಂದ್ರೆ ಎತ್ತಿ ಸ್ವಲ್ಪ ನಮ್ಮ ಮಾವನವ್ರ ತರ ಹೈಟ್ ಕಡಿಮೆ, ಗುರು ಹೈಟ್ ಚೆನ್ನಾಗಿದ್ದಾನೆ. ಸೊ ಎತ್ತಿ ಕೀಪ್ಸ್ ಟೆಲ್ಲಿಂಗ್, ಎಲ್ಲ ನಿಮ್ಮಿಂದೇನೆ ಡ್ಯಾಡಿ, ಗುರುಗ್ ಮಾತ್ರ ಮಾಡಿದ್ರಿ ನನ್ಗೆ ಮಾಡ್ಲಿಲ್ಲ ಅಂತ. ಸೂಪರ್. ಓಕೆ, ಟ್ರೆಂಡಿಗೆ ತಕ್ಕನಾಗೆ ಒಳ್ಳೆ ರೀತಿ ಪಾಸಿಟಿವ್ ಆಗಿ ಚೇಂಜ್ ಆಗೋದು, ಟ್ರೆಂಡ್ಗೆ ತಕ್ಕನಾಗಿರೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅಂದರೆ ನೀವೇ. ಅದು ಕಮ್ಯುನಿಕೇಷನ್ ವೈಸ್ ಇರ್ಬೋದು, ಆರೋಗ್ಯದ ವೈಸ್ ಇರ್ಬೋದು, ಅಥವಾ ಯಾವುದೋ ಒಂದು ಯೂತ್ಫುಲ್ನೆಸ್ ಅನ್ನೋದನ್ನ ಮನಸಾರೆ ಕಾಪಾಡ್ಕೊಳ್ಳೋದು ಹೇಗೆ? ಆಲ್ ದ ಯಂಗ್ಸ್ಟರ್ಸ್ಗೆ ನಾನು ಹೇಳೋದಷ್ಟೇ, ನಿಮ್ಮ ಬ್ಯುಸಿ ಶೆಡ್ಯೂಲ್ಸ್, ನಿಮ್ಮ ಕೆರಿಯರ್ ಜೊತೆಗೆ ಈ ಹೆಲ್ತ್ ಫಿಟ್ನೆಸ್ ಅನ್ನೋದನ್ನ ಒಂದು ಸೆಪ್ರೇಟ್ ದಾರಿಯಾಗಿ ಮಾಡಬೇಡಿ.
ಅಳವಡಿಸ್ಕೊಂಡ್ಬಿಡ್ಬೇಕು. ಅಯ್ಯೋ ನಾನು ಇವತ್ತು ವಾಕಿಂಗ್ ಹೋಗ್ಬೇಕಂದ್ರೆ ಹಿ ಹ್ಯಾಸ್ ಟು ಫಿನಿಶ್ ದಟ್ ವಾಕಿಂಗ್. ಆ ಒಂದು ಶಿಸ್ತು ಡಿಸಿಪ್ಲಿನ್ ಇದ್ದಾಗ ನಿಮ್ಮ ವಯಸ್ಸು ಏನೇ ಇರಲಿ ಯು ಕ್ಯಾನ್ ರೀಚ್ ಇಟ್. ನಾನು ಈ ಡಿಸಿಪ್ಲಿನ್ನ ಎಜುಕೇಷನಲ್ ನನ್ನಲ್ಲಿ ಯಾವಾಗಲೂ ಇರುತ್ತೆ ಆಯ್ತಾ. ನನಗೆ ಯಾವಾಗಲೂ ಹೊಸದಾಗಿ ಒಂದು ಎಕ್ಸಾಮ್ ಮಾಡಿದ್ರೆ ಹೆಂಗಿರುತ್ತೆ, ಒಂದು ಸರ್ಟಿಫಿಕೇಶನ್ ಮಾಡಿದ್ರೆ ಹೆಂಗಿರುತ್ತೆ, ಪುಷ್ ಮಾಡ್ತಾ ಬರ್ತಾ ಇದ್ದೀನಿ. ಈಗ ರೈಟ್ ನೌ ಮೊಮ್ಮಗ ಹುಟ್ಟಿದ ನಂತರನು MSc ನ್ಯೂಟ್ರಿಷನ್ ಡಯಟಿಕ್ಸ್ ಮಾಡ್ತಾ ಇದ್ದೀನಿ. 2 ಸೆಮಿಸ್ಟರ್ ಮುಗಿಸಿದ್ದೀನಿ. ಮನೆಯವರು ಅವ್ರ ರಾಜ್ಯಸಭಾ ಮುಗಿಸಿ ಅಷ್ಟೊತ್ತಿಗೆ ನನ್ನ ಲೈಫಲ್ಲೂ ಒಂದು ಅಚೀವ್ಮೆಂಟ್ ಇರಬೇಕು ಅಂತ. ಸೊ ಎಜುಕೇಷನ್ ಬಗ್ಗೆ ಗೊತ್ತು. ದೆನ್ ಐ ಥಾಟ್ ನನ್ನ ಲೈಫಲ್ಲಿ ಮಾಡದೇ ಇರೋದನ್ನ ಅಟ್ ದ ಏಜ್ ಆಫ್ 57 ಏನಾದ್ರು ಟ್ರೈ ಮಾಡಿದ್ರೆ ಆಗತ್ತಾ ಅಂತ. ಏನು ಮಾಡೋದು, ಈಗ ತುಂಬ ಚಾಲೆಂಜಸ್ ಇರುತ್ತೆ. ಆಸ್ ಅ ಡಯಾಬಿಟಿಕ್ ಬಾಡಿ ಹೀಲಿಂಗ್ ಸ್ಲೋ ಇರುತ್ತೆ, ಮತ್ತೆ 20ಯಲ್ಲಿ ಇದ್ದಂಥ ಎನರ್ಜಿ ಈಗಿರಲ್ಲ. ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು, ಏನು ಮಾಡೋದು ಅಂದಾಗ ಮತ್ತೆ ನಾನು ಏನೂ ಒಬ್ಳೆ ಮಾಡಲ್ಲ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಶೇರ್ ಇಟ್ ವಿತ್ ಮೈ ಚಿಲ್ಡ್ರನ್. ಐ ಸೆಡ್ ಎತ್ತಿ ಬೆಳಗ್ಗೆನೆ ಎದ್ದು ಬರಲ್ಲ, ಸ್ವಲ್ಪ ಅವನು ಎದ್ದೊಳೋದು ಲೇಟು, ಅವ್ನು ಮಲ್ಗೋದು ಲೇಟ್ ಎದ್ದೊಳೋದು ಲೇಟ್. ಐ ಸೆಡ್ ಗುರು ನೀನು ಬಾ, ಸರಿ ನಾನು ನೀನು ಇಬ್ರು ಹೋಗ್ಬಿಟ್ಟು ಸರ್ಟಿಫಿಕೇಟ್ ಮಾಡೋಣ ಅಂತ ಇಬ್ರು ಸರ್ಟಿಫಿಕೇಟ್ ಮಾಡಿದ್ವಿ. ಆ್ಯಂಡ್ ಅಕ್ಟೋಬರ್ 2025 ಇಂದ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದೆ. ಜಾನ್ಗೆ ಇನ್ ಜಸ್ಟ್ 50 ಕ್ಲಾಸಸ್ ಕರ್ನಾಟಕ ಸ್ಟೇಟ್ ಅಲ್ಲಿ ಸಿಲ್ವರ್ ಮೆಡಲ್ ವಿನ್ ಆಗಿದ್ದೀನಿ. 10 meters ಪಿಸ್ಟಲ್ ಅಲ್ಲಿ. ಸೂಪರ್. ಸೋ ಹ್ಯಾಪಿ ಟು ಶೇರ್. ನನ್ನ ದ ರೇಟಿಂಗ್ ಇಸ್ 400 pellets. ನಾವು 400 points, 40 pellets ಶೂಟ್ ಮಾಡಬೇಕು. 342 ಬಂದಿತ್ತು. ಸೊ ಗೋಲ್ಡ್ ಹ್ಯಾಡ್ ಗಾಟ್ 346, ನಾನು 342 ಆ್ಯಂಡ್ ಬ್ರಾನ್ಸ್ ಇಸ್ ಅರೌಂಡ್ 300 ಸಮಥಿಂಗ್. ಬಟ್ ನನ್ನ ಸ್ಕೋರಿಗೆ ನಾನು ನೆಕ್ಸ್ಟ್ ಮೇ ಬಿ ವಿತ್ ಇನ್ ಕಪಲ್ ಆಫ್ ಮಂತ್ಸ್ ಸೌತ್ ಇಂಡಿಯಾಗೆ ಐ ಆಮ್ ಕ್ವಾಲಿಫೈಡ್. ಸೊ ಐ ಡೋಂಟ್ ನೋ ಯಾವ ಸ್ಟೇಟಲ್ಲಿ ಐ ಬಿ ಪ್ಲೇಯಿಂಗ್. ಒಲಿಂಪಿಕ್ಸಲ್ಲಿ ಕಾಣಿಸ್ಕೊಂಡ್ರು ಆಶ್ಚರ್ಯ ಇಲ್ಲ ಆ್ಯಕ್ಚುಲಿ. ಸೂಪರ್. ಕೊನೆಯದಾಗಿ ಉದಯ ಕಾಮಿಡಿಯ ವೀಕ್ಷಕರಿಗೆ ಎಸ್ಪೆಷಲಿ ಈ ಒಂದು ಮಹಿಳಾ ದಿನಾಚರಣೆ ಬಗ್ಗೆ ಮತ್ತು ನಿಮ್ಮ ಒಂದು ಜರ್ನಿ ಇರ್ಬೋದು ಅಥವಾ ಇಷ್ಟೊತ್ತು ನಾವು ಮಾತಾಡಿದ್ರ ಬಗ್ಗೆ ಏನು ಹೇಳ್ತೀರಾ? ಇಡೀ ಭೂಮಿಯಲ್ಲಿ ನೀವು ಒಂದೇ. ದೇರ್ ಇಸ್ ಓನ್ಲಿ ಒನ್ ಯು, ಬೇರೆ ಯಾರೂ ಇಲ್ಲ. ಸೊ ನಿಮ್ಮ ಟೈಮ್ ಎಷ್ಟು ಪ್ರೆಷಸ್ಸು ಅಷ್ಟೇ ಪ್ರೆಷಸ್ ನಿಮ್ಮ ಸಂತೋಷ. ನೀವು ಸಂತೋಷವಾಗಿ ಇರಬೇಕಂದ್ರೆ ಆರೋಗ್ಯ ಬಹಳ ಮುಖ್ಯ. ಆದಷ್ಟು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋ ಅಷ್ಟು ಶಕ್ತಿ ಇದ್ದರೆ ಅದಕ್ಕಿಂತ ಆರೋಗ್ಯಕ್ಕೆ ಒಂದು ಡೆಫಿನಿಷನ್ ಇಲ್ಲ ನನ್ನ ಪ್ರಕಾರ. ಸೊ ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ ಆ್ಯಂಡ್ ಕೀಪ್ ಲಾಫಿಂಗ್. ಉದಯ ಕಾಮಿಡಿ ನೋಡ್ತಾ ಇರಿ, ಸದಾ ನಗ್ತಾ ಇರಿ. ಉದಯ ಕಾಮಿಡಿ ಕಡೆಯಿಂದ ಒಂದು ಪ್ರೀತಿಯ ಥ್ಯಾಂಕ್ ಯು. ಐ ಲವ್ ಪ್ಲಾನ್ಸ್. ಸೊ ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಮಹಿಳಾ ದಿನಾಚರಣೆಯ ವಿಶೇಷ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಪರಿಮಳ ಜಗ್ಗೇಶ್ ಅವರು ಬಂದಿದ್ದರು. ಈ ಒಂದು ಎಪಿಸೋಡು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಂದ ಹೊರಡ್ತಾ ಇದ್ದೀನಿ. ಮತ್ತೊಮ್ಮೆ ಇನ್ನೊಂದು ಸ್ಪೆಷಲ್ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಉದಯ ಕಾಮಿಡಿ ನೋಡ್ತಾ ಇರಿ, ನಗ್ತಾ ಇರಿ. ಸ್ಪಾಟ್ಲೈಟ್.